ಫ್ರೆಂಡ್, ನಿಮ್ಗೊಂದು ಕ್ವೆಶ್ಚನ್ ಇದೆ. ನಿಮಗೆ ಹೆಲ್ತ್ ಇಂಪಾರ್ಟೆಂಟ್ ಇದೆ ಅಂದರೆ ಡೈಲಿ ನೀವು ಎಷ್ಟು ಅಮೌಂಟ್ ಕೊಡೋಕ್ಕೆ ರೆಡಿ ಇದ್ದೀರಾ ನಿಮ್ಮ ಹೆಲ್ತ್ನ ಕಾಪಾಡ್ಕೊಳ್ಳೋಕ್ಕೆ? ಸೊ ಆವಾಗ ನಿಮ್ಮ ಫ್ಯಾಮಿಲಿ ಜೊತೆ ತುಂಬ ವರ್ಷ ನೀವು ಬದುಕ್ಬೋದು. ಅವ್ರ ಮೇಲೆ ಡಿಪೆಂಡ್ ಆಗದೆ, ಅವ್ರಿಗೆ ತೊಂದರೆ ಆಗದೆ ಇರೋದಾಗಲಿ, ನೀವು ಸಹ ಹೆಲ್ತ್ ಕಾಪಾಡ್ತಾ ಮನೆಯಲ್ಲೂ ಖರ್ಚುಗಳು ಜಾಸ್ತಿ ಮಾಡದೆ ಎಂಜಾಯ್ ಮಾಡಬೇಕು ಅಂದರೆ ಎಷ್ಟು ಕೊಡೋಕ್ಕೆ ನೀವು ರೆಡಿ ಇದ್ದೀರಾ? ಖಂಡಿತ. ಏನು ಸಪ್ನ ಈ ಥರ ಕ್ವೆಶನ್ ಕೇಳ್ತಾ ಇದೆಯಾ? ನನ್ನ ಹೆಲ್ತೇ ಇಂಪಾರ್ಟೆಂಟು, ಖಂಡಿತ ನಾನು ಏನು ಬೇಕಾದರೂ ಮಾಡ್ತೀನಿ ಅದು ಅಚೀವ್ ಮಾಡೋಕ್ಕೆ ಅಂತ ತುಂಬ ಜನ ಹೇಳ್ತಾರೆ. ನೀವು ಹೇಳ್ತಿದ್ದೀರಾ ಅಲ್ವಾ? ಜಾಸ್ತಿ ಏನು ಬೇಕಿಲ್ಲ. ಕೇವಲ ಎವ್ರಿ ಡೇ 100 ರುಪೀಸ್ ಅಂತ ಇದಕ್ಕಿಟ್ಕೊಳ್ಳಿ. 100 ರುಪೀಸ್ ಮುಖಾಂತರ ನಿಮಗೆ ಇದು ಸಬ್ಸ್ಕ್ರಿಪ್ಷನ್ ಮುಖಾಂತರ ಪ್ರೋಟೀನ್ ಶೇಕ್ ಆಗಲಿ, ವೆಲ್ನೆಸ್ ಪ್ಯಾಕ್ ಆಗಲಿ ನಿಮ್ಗೆ ಬರುತ್ತೆ. ಈ ಮೂಲಕ ನಿಮ್ಮ ಬಾಡಿಗೆ ಬೇಕಾಗಿರೋ ಪ್ರೋಟೀನ್ ನಿಮಗೆ ಸಿಗುತ್ತೆ. ಗ್ಯಾಪ್ಸ್ನ ಫಿಲ್ ಮಾಡೋಕ್ಕೂ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದೇ ತೊಗೊಂಡು ನಿಮಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಲ್ಲ. ಈ ಮೂಲಕ ನಿಮಗೆ ನಮ್ಮ ರೇಡಿಯಂಟ್ ವೆಲ್ನೆಸ್ ಪ್ರೋಗ್ರಾಮಲ್ಲಿ ಫ್ರೀ ಎಂಟ್ರಿ ಸಿಗುತ್ತೆ. ಅಲ್ಲಿ ಫೋಕಸ್ ಆಗಿ ನೀವು ಹೆಲ್ತ್ನ ಕಾಪಾಡ್ಕೊಳ್ಳೋ ಸಿಂಪಲ್ ಟಿಪ್ಸ್ ತಿಳಿಸ್ತೀವಿ. ಅದರಿಂದನೂ ಹೆಲ್ಪ್ ಆಗುತ್ತೆ. ಎಸ್, ಇದು ನೀವು ಒಂದೇ ಸಾರಿ ರೇಟ್ ನೋಡಿದ್ರೆ ಭಯ ಪಡ್ಬೋದು. ಬಟ್ ಫ್ರೆಂಡ್ಸ್, ಇದು ಸಬ್ಸ್ಕ್ರಿಪ್ಷನ್ ಮುಖಾಂತರ ಬರುತ್ತೆ. 4th ಮಂತಲ್ಲಿ ನಿಮಗಿದು 1 ರೂಪಿಗೆ ಬರುತ್ತೆ, ಎರಡೂ ಸೇರ್ಕೊಂಡಿದ್ದಾಗ. ಆವಾಗ ಪರ್ ಯೂಸೇಜ್ ಹಾರ್ಡ್ಲಿ 100 ರುಪೀಸು ಆಗಲ್ಲ ನಿಮಗೆ. ಎವ್ರಿ ಮಂತ್ ಗಿಫ್ಟ್ಸು, ನಿಮಗೆ ಬೋನಸಸ್ಸು ಬರೋದು ಲೆಕ್ಕ ಹಾಕಿದ್ರೆ ತುಂಬಾ ಕಮ್ಮಿ ಖರ್ಚು ಮಾಡ್ತಾ ಇದ್ದೀರಾ. ಮತ್ತು ಇದರಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ. ಈ ಪ್ರೋಟೀನ್ ಶೇಕೇ ಆಗಲಿ ತುಂಬಾ ಟೇಸ್ಟಿ ಇದೆ. ನೀವು ಟೇಸ್ಟಿ ಸ್ಮೂತೀಸ್ ಎಲ್ಲ ನೀವು ಮಾಡೋದು ಅಲ್ಲದೆ ಇದರಲ್ಲಿ ಗುಡ್ನೆಸ್ ಆಫ್ 3 ಪ್ರೋಟೀನ್ಸ್ ನೀವು ನೋಡ್ಬೋದು. ಚಿಕ್ ಪೀ, ಝೋಯ್ಪೀನ್, ವೇ ಬೀನ್ ಅಲ್ಲದೆ ವೇ ಪ್ರೋಟೀನ್ ಅಲ್ಲದೆ ಇದು ನಾನ್ GMO. ಇದರಲ್ಲಿ ಯಾವ ರೀತಿ ಹಾನಿಕಾರಕ ಕೆಮಿಕಲ್ಸ್ ಇಲ್ಲ ಅಂತ ಹೇಳೋ ಸಪ್ಲಿಮೆಂಟಲ್ಲಿ ಇದೊಂದೇ ಆರಿಫ್ಲೇಮ್ ಇಂಡಿಯಾಲಿ ಹೈಯೆಸ್ಟ್ ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ ಇದೆ, ವಿಚ್ ಇಸ್ ಆ್ಯಕ್ಚುಲಿ ನಂಬರ್ 1 ಸ್ಟ್ಯಾಂಡರ್ಡ್, ಸುಪೀರಿಯರ್ ದ್ಯಾನ್ ದ ಅಮೇರಿಕನ್ ಸ್ಟ್ಯಾಂಡರ್ಡ್ಸ್ ಆರ್ ದ ಅಮೇರಿಕನ್ ಸಪ್ಲಿಮೆಂಟ್ಸ್ ಅಂತ ಪ್ರೌಡಾಗಿ ಹೇಳ್ತೀನಿ. ನಾನು ಸಹ ಇದು ಮೋರ್ ದೆನ್ 9 ಇಯರ್ಸ್ ಇವಾಗ ತೊಗೊಂಡು ಹೆಲ್ತ್ನ ನಾನು ಮೇಂಟೈನ್ ಮಾಡ್ತಿದ್ದೀನಿ. ಇದರಲ್ಲಿ ಯಾವ ರೀತಿ ಆಗಲಿ ಸ್ವೀಟ್ನರ್ಸ್ ನಿಮಗಿಲ್ಲ. ಬರೀ ಮಿನಿಮಲ್ ಆಗಿ ಇರೋ ಆರ್ಟಿಫಿಷಿಯಲ್ ಸ್ವೀಟ್ನರ್ ಇದೆ, ವಿಚ್ ಇಸ್ ಸೇಫ್ ಫಾರ್ ಅಸ್ ಆ್ಯಂಡ್ ಇಟ್ ಈಸ್ ಆ್ಯಸ್ ಪರ್ ದ ಇಂಟರ್ನ್ಯಾಷನಲ್ ಪರ್ಮಿಷನ್ ಓನ್ಲಿ. ಸೊ ಇದು ನೀವು ಡೈಲಿ ನೀವು ತೊಗೋಬೋದು. ಪ್ರೋಟೀನ್ ಗ್ಯಾಪ್ಸ್ನ ಫಿಲ್ ಮಾಡೋಕ್ಕೆ, ಎಸ್ಪೆಷಲಿ ವೆಜಿಟೇರಿಯನ್ಸ್ ಇದು ನಮ್ಗೆ ತುಂಬಾ ಬೇಕು. ನಮ್ಮ ಸ್ಟ್ರೆಂತ್ ಮೇಂಟೈನ್ ಮಾಡೋದಕ್ಕೆ ಆಗಲಿ, ಫಿಸಿಕಲ್ ಆ್ಯಕ್ಟಿವಿಟೀಸ್ಗಾಗಲಿ, ಒಳ್ಳೆ ನಿದ್ದೆಗೆ ಇದು ಬೇಕೇ ಬೇಕು. ಆ್ಯಂಡ್ ವೆಲ್ನೆಸ್ ಪ್ಯಾಕಲ್ಲೂ ಸಹ ವಿ ಹ್ಯಾವ್ ದ ಗುಡ್ನೆಸ್ ಆಫ್ ಒಮೆಗಾ 3, ಮಲ್ಟಿವಿಟಮಿನ್ ಆ್ಯಂಡ್ ಆಸ್ಟಾಕ್ಸಾಂಥಿನ್. ಈ ಮೂರು ನಾವು ಜೊತೆಯಲ್ಲಿ ತೊಗೊಳ್ಳೋದು ವೆರಿ ಇಂಪಾರ್ಟೆಂಟ್. ಬರೀ ಸೆಪ್ರೇಟಾಗಿ ತೊಗೊಂಡ್ರೆ ನಮ್ಗೆ ಬೆನಿಫಿಟ್ಟು ಅಷ್ಟು ಬರೋಲ್ಲ ಫ್ರೆಂಡ್ಸ್. ಯಾಕಂದರೆ ನಮ್ಮ ಬಾಡಿ ಹೆಲ್ತ್ ಆಗಿಲ್ಲ, ನಾರ್ಮಲ್ ಆಗಿಲ್ಲ ಅಂದರೆ ನಮ್ಮ ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ ಒಮೆಗಾ 3 ಅಬ್ಸಾರ್ಬ್ ಆಗಲ್ಲ. ಫ್ಯಾಟ್, ಎಸೆನ್ಷಿಯಲ್ ಫ್ಯಾಟ್ ಬಾಡಿಲಿಲ್ಲ ಅಂದರೆ ವೈಟಮಿನ್ಸು ಸಹ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಅದರಲ್ಲಿ ಸಹ ಅಬ್ಸಾರ್ಬ್ ಆಗಲ್ಲ. ಅದರಿಂದ ಆಸ್ಟಾಕ್ಸಾಂಥಿನ್, ವಿಚ್ ಇಸ್ ಕಾಲ್ಡ್ ಕಿಂಗ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ತೊಗೊಳ್ಳೋದು ಇಂಪಾರ್ಟೆಂಟ್. ಇದು ಪ್ರತಿಯೊಂದು ಸೆಲ್ಲು ಹೊರಗು ಒಳಗು ಸೆಲ್ ಮೆಂಬ್ರೇನು ಸಹ ಸ್ಟ್ರಾಂಗ್ ಆಗಿಡುತ್ತೆ. ಇಟ್ ಕೀಪ್ಸ್ ಅವೇ ಆಲ್ ದ ನೆಗೆಟಿವ್ ಅಯಾನ್ಸ್, ಮೆಜಾರಿಟಿ ಆಫ್ ನೆಗೆಟಿವ್ ಅಯಾನ್ಸ್, ಆ್ಯಂಡ್ ಕೀಪ್ಸ್ ಇಟ್ ಯಂಗ್ ಆ್ಯಂಡ್ ಹೆಲ್ದಿ ಎವ್ರಿ ಸೆಲ್, ನಾಟ್ ಓನ್ಲಿ ಸ್ಕಿನ್, ಈವನ್ ಆರ್ಗನ್ ಫ್ರೆಂಡ್ಸ್. ಅವಾಗ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ ಒಮೆಗಾ 3, ವಿಚ್ ಇಸ್ ಆಸ್ ಪರ್ ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಈ ಕ್ಯಾಪ್ಸೂಲ್ ಸಹ ನಿಮಗೆ ಜೆಲಾಟಿನ್ ಫಿಶ್ ಕ್ಯಾಪ್ಸೂಲಿಂದ ಮಾಡಿ 5 ಟೈಮ್ಸ್ ಪ್ಯೂರಿಫೈ ಆಗಿರೋದು. ಇದು ನಮ್ಮ ಸೆಲ್ ಮೆಂಬ್ರೇನಲ್ಲಿ ಅಬ್ಸಾರ್ಬ್ ಆಗುತ್ತೆ. ನಾರ್ಮಲ್ ಆಗಿ ಫಂಕ್ಷನ್ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದು ನಾರ್ಮಲ್ ಆಗಾದರೆ ಮಲ್ಟಿವಿಟಮಿನ್ 22 ವೈಟಲ್ ವಿಟಮಿನ್ಸ್ ಮಿನರಲ್ಸು ಸಹ ಅಬ್ಸಾರ್ಬ್ ಆಗಿ ನಮ್ಮ ಪ್ರತಿಯೊಂದು ಸೆಲ್, ನಮ್ಮ ಹೇರಿಂದನೇ ಇರಲಿ, ನಮ್ಮ ಹಾರ್ಟ್ ಇರಲಿ, ಬೋನ್ ಇರಲಿ ಸಹ ನಾರ್ಮಲ್ ಆಗಿ ಅಲ್ಲದೆ ಹೆಲ್ದಿಯಾಗಿದ್ಬಿಟ್ಟು ಏಜಿಂಗ್ನ ಸಹ ಪೋಸ್ಟ್ಪೋನ್ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಇದಕ್ಕಿಂತ ಬೆಟರ್ ಇನ್ಶೂರೆನ್ಸ್ ಪ್ಲ್ಯಾನ್ಸ್ ನಿಮ್ಗೆ ಸಿಗುತ್ತಾ? ಇನ್ಶೂರೆನ್ಸ್ ಪ್ಲ್ಯಾನ್ ತೊಗೊಳ್ಳಿ, ಬೇಡ ಅಂತ ಹೇಳಿಲ್ಲ, ತೊಗೊಳ್ಳೋ ಬೇಕಾಗತ್ತೆ ನಿಮಗೆ ಅಲ್ವಾ? ಸೊ ಅದ್ರ ಜೊತೆಗೆ ನೀವು ಇದು ತೊಗೊಂಡ್ರೆ ಸಹ ನೀವು ಎಷ್ಟೋ ಎಕ್ಸ್ಪೆನ್ಸಸ್ ಕಮ್ಮಿ ಮಾಡೋದು ಅಲ್ಲದೆ ನೀವು ಎನರ್ಜೆಟಿಕ್ ಆಗು ಸಹ ನಿಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಬೋದು. ಫ್ಯಾಮಿಲಿ ಡ್ರೀಮ್ಸು ಸಹ ಫುಲ್ಫಿಲ್ ಮಾಡೋಕ್ಕೆ ಸಪೋರ್ಟು ಸಹ ನೀವು ಮಾಡ್ಬೋದು. ಕಮ್ಯುನಿಟಿ ಡ್ರೀಮ್ಸ್ ಸಹ ಫುಲ್ಫಿಲ್ ಮಾಡ್ಬೋದು. ಸೊ ಇನ್ನೂ ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಆಸ್ಕ್ ಅಸ್ ನೌ.